ಪೂಜಾ ಕಾರ್ಯಗಳಿಂದ ಹಿಡಿದು ತರಹೇವಾರಿ ಅಡುಗೆಯವರೆಗೆ ಹಸಿ ತೆಂಗಿನಕಾಯಿಯನ್ನು ಬೆಳೆಸಲಾಗುತ್ತೆ. ಇದರಿಂದ ತಯಾರಿಸಿದಂತಹ ಬಗೆ ಬಗೆಯ ಖಾದ್ಯ ಭಕ್ಷ್ಯಗಳನ್ನು ನೀವು ಸಹ ಸವಿದಿರ್ತೀರಿ ಅಲ್ವಾ. ಆದರೆ ಈ ಹಸಿ ತೆಂಗಿನಕಾಯಿ ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿದೆ. ಇದನ್ನು ತಿನ್ನುವುದರಿಂದ ಲಭಿಸುವಂತಹ ಪ್ರಯೋಜನಗಳಾದರೂ ಏನು ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲನೇದಾಗಿ ನೋಡಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಹೌದು, ಹಸಿ ತೆಂಗಿನಕಾಯಿ ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಬಹುದು. ತೆಂಗಿನಕಾಯಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ, ಶಿಲೀಂಧ್ರ ವಿರೋಧಿ ಅಂಶಗಳು ಇರುವುದರಿಂದ ಇದು ನಿಮ್ಮನ್ನು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಎರಡನೇದಾಗಿ ನೋಡಬೇಕಾದ್ರೆ ಬೊಜ್ಜು ಕಡಿಮೆ ಮಾಡುತ್ತದೆ. ಹಸಿ ತೆಂಗಿನಕಾಯಿ ತೂಕ ಇಳಿಸಿಕೊಳ್ಳಲು ಸಹಕಾರಿಯಾಗಿದ್ದು, ತೆಂಗಿನಕಾಯಿಯಲ್ಲಿರುವಂತಹ ಟ್ರೈಗ್ಲಿಸರೈಡ್ಗಳು ದೇಹದಲ್ಲಿನ ಕೊಬ್ಬನ್ನು ವೇಗವಾಗಿ ಸುಡಲು ಮತ್ತು ಹಸಿವನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ತೂಕವನ್ನು ಕೂಡ ನೀವು ನಿಯಂತ್ರಿಸಬಹುದು. ಮೂರನೇದಾಗಿ ನೋಡಬೇಕಾದ್ರೆ ಮೆದುಳನ್ನು ಚುರುಕುಗೊಳಿಸಲು ಸಹಕಾರಿಯಾಗಿದೆ. ಹೌದು, ಹಸಿ ತೆಂಗಿನಕಾಯಿ ದೇಹಕ್ಕೆ ಮಾತ್ರವಲ್ಲದೆ ಮೆದುಳಿಗೆ ಕೂಡ ಸಹ ತುಂಬ ಪ್ರಯೋಜನಕಾರಿಯಾಗಿದೆ. ಇನ್ನು ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ತುಂಬನೇ ಸಹಕಾರಿಯಾಗಿದ್ದು, ಇದರಲ್ಲಿ ಕಬ್ಬಿಣ ಮತ್ತು ವಿಟಮಿನ್ B6 ಇದ್ದು ಇದು ಮೆದುಳನ್ನು ಚುರುಕುಗೊಳಿಸುತ್ತದೆ ಮತ್ತು ಸ್ಮರಣ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ನಾಲ್ಕನೇದಾಗಿ ನೋಡಬೇಕಾದ್ರೆ ಚರ್ಮ ಹಾಗೂ ಕೂದಲಿಗೆ ಪ್ರಯೋಜನಕಾರಿಯಾಗಿದೆ. ಹಸಿ ತೆಂಗಿನಕಾಯಿಯಲ್ಲಿ ಜೀವಸತ್ವಗಳ ಜೊತೆಗೆ ಬಹಳಷ್ಟು ಉತ್ಕರ್ಷಣ ನಿರೋಧಕ ಅಂಶಗಳಿವೆ. ಇವು ಚರ್ಮಕ್ಕೆ ಮತ್ತು ಕೂದಲಿಗೆ ಸಾಕಷ್ಟು ಪೋಷಣೆಯನ್ನು ಕೂಡ ನೀಡುತ್ತವೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.